ಕೆಪಿಎಸ್ಸಿ ಮರುಪರೀಕ್ಷೆಗೆ ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದೆ. ಇನ್ನೊಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವಿಪಕ್ಷ ಸದಸ್ಯರ ಸಲಹೆಯನ್ನು ಪಡಿತೀನಿ ಅಂತ ಕೂಡ ಇದೇ ವಿಚಾರದಲ್ಲಿ ಹೇಳಿದ್ದಾರೆ. ಮರುಪರೀಕ್ಷೆಯ ಮಾಡೋದಕ್ಕೆ ನಾವು ಮುಕ್ತರಾಗಿದ್ದೇವೆ, ಬಟ್ ಕೆಪಿಎಸ್ಸಿ ಸದಸ್ಯರನ್ನು ತೆಗೆಯೋಕೆ ಕಷ್ಟ ಇದೆ. ಸುಪ್ರೀಂ ಕೋರ್ಟ್ನ ಅನುಮತಿ ಬೇಕು, ಕೆಪಿಎಸ್ಸಿ ಸದಸ್ಯರನ್ನು ತೆಗಿಬೇಕು ಅಂತ ಹೇಳಿದ್ರೆ ರಾಜ್ಯಪಾಲರಿಗೂ ಕೂಡ ತೆಗೆಯೋಕೆ ಅವಕಾಶ ಇಲ್ಲ. ರಾಜ್ಯಪಾಲರು ಬರೀ ನೇಮಕ ಮಾಡೋದಷ್ಟೇ, ಕೇಂದ್ರದ ಅನುಮತಿ ಬೇಕು ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಈಗ ನಾವು ಆತ್ಮವಂಚನೆ ಮಾಡ್ಕೊಳ್ಳೋದು ಬೇಡ, ನಾವೆಲ್ಲ ಪ್ರಾಮಾಣಿಕರು ಅಂತಲೇ ಅನ್ಕೊಳ್ಳೋದು. ಎಷ್ಟು ಜನ ಅಪ್ರಾಮಾಣಿಕರು ಇದ್ದಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಏನೇ ಆಗಲಿ, ನಾನು ಯಾವುದನ್ನು ಕೂಡ ವಹಿಸ್ಕೊಳ್ಳೋಕೆ ನೀವು ಹೇಳದಂಥ ಎಲ್ಲರೂ ಕೂಡ ಅಭಿಪ್ರಾಯಗಳನ್ನೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಇನ್ನೂ ಒಂದು ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡಿ ವಿರೋಧ ಪಕ್ಷದವರ ಸಲಹೆಗಳನ್ನು ಕೂಡ ತಗೊಳ್ತೀನಿ. ಸರ್ಮಾಡೋಣ, ಒಟ್ಟಿಗೆ ಕೆಪಿಎಸ್ಸಿನ ಸರ್ಮಾಡೋಣ. ಮರುಪರೀಕ್ಷೆ ಮಾಡಲಿಕ್ಕೆ ನಾನೇನು ಹಿಂದೇಟು ಹೊಡೆಯಲ್ಲ. ಅಥವಾ ಮರುಪರೀಕ್ಷೆ ತೀರ್ಮಾನ ಮಾಡೋರು, ಮರುಪರೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡೋರು ಕೆಪಿಎಸ್ಸಿ ಅವರೇ, ನಾನು ಆದೇಶ ಕೊಡೋಕ್ಕಾಗಲ್ಲ. ಈಗ ನಮ್ಮ ಯಾರು ಸೌದಿಯವರು ಹೇಳಿದ್ರು, ಏನು ಕಾನೂನು ಅದು ಏನು ದೇವಲೋಕದಿಂದ ಬಂದಿದ್ದಾರ, ಅದು ಎಂಥದ್ದು ಕೆಪಿಎಸ್ಸಿ ಮಾಡ್ಬೋದು ಅಂತ. ಬಟ್ ನೋಡಿ, ನೀವು ಒಬ್ಬ ಮೆಂಬರ್ ತೆಗೆದಾಕ್ಬೇಕಾದ್ರೆ ನೀವು ಗೊತ್ತಿರಬೇಕಲ್ವಾ, ಒಬ್ಬ ಮೆಂಬರ್ ತೆಗೆದಾಕ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಒಪ್ಕೋಬೇಕು, ರಾಷ್ಟ್ರಪತಿಗಳು ತೆಗಿಬೇಕು.